ಹಾಯ್ ನಮಸ್ಕಾರ, ನಾನಂದನ್. ನೀವು ನೋಡ್ತಾ ಇದ್ದೀರಾ ನಮ್ಮ ಇಷ್ಟ. ಸ್ನೇಹಿತರೆ, ಮೋರ್ ದೆನ್ 100 ಡೇಸ್ ಮೇಲೆ ಆಯಿತು ನಾವು ವಿಡಿಯೋ ಮಾಡಿ. ಸೊ ರೀಸನ್ ಏನು ಅಂತಂದರೆ ಸಮ್ ಪರ್ಸ್ನಲ್ ವರ್ಕ್ ಅಷ್ಟೇ. ಮೇಜರಾಗಿ ಈ 100 ಡೇಸಲ್ಲಿ ತುಂಬ ಘಟನೆಗಳಾದವು. ಸೊ ಎಲ್ಲ ಘಟನೆಗಳನ್ನು ಜಸ್ಟ್ ಕೇಳಿಸ್ಕೊಂಡು ಸಮ್ಟೈಮ್ಸ್ ನಕ್ಕು, ಸಮ್ಟೈಮ್ಸ್ ಬೇಜಾರು ಮಾಡಿಕೊಂಡು ನಾನೇ ಸುಮ್ಮನೆ ಆಗ್ತಾ ಇದ್ದೆ. ಎಲ್ಲದಕ್ಕೂ ಕೂಡ ರಿಯಾಕ್ಷನ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಸೊ ಆ್ಯಂಡ್ ಆ್ಯಕ್ಚುಲಿ ವಿಡಿಯೋ ಮಾಡೋದಕ್ಕೆ ಮೇನ್ ರೀಸನ್ ಏನು ಅಂತಂದರೆ, ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ, ವಿಶ್ವವಿಖ್ಯಾತ ಮೈಸೂರು ದಸರಾ ಆರಂಭಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಹಾಗೆ ಈ ಬಾರಿ ದಸರಾದಲ್ಲಿ ಭಾಗಿಯಾಗ್ತಕ್ಕಂಥ ಆನೆಗಳ ಬಗ್ಗೆ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಚರ್ಚೆ ಆಗಿದೆ. ಸೊ ಆ್ಯಂಡ್ ಅದರಲ್ಲಿ ಮೇಜರಾಗಿ ಏನಪ್ಪ ಅಂತಂದರೆ, ಕಳೆದ 3 ವರ್ಷಗಳಿಂದ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಸಾಲಾನೆಯಾಗಿ ಹಾಗೆ ಪಟ್ಟದ ಆನೆಯಾಗಿ ಭಾಗವಹಿಸ್ತಿದ್ದ ನಮ್ಮ ಮಿಸ್ಟರ್ ಕಂಜನ್, ಸೊ ಈ ಬಾರಿ ದಸರಾದಿಂದ ದೂರ ಉಳಿಯೋದು ಬಹುತೇಕ ಖಚಿತ. ಹಾಗಾದರೆ ಅವನ ಪ್ಲೇಸ್ಗೆ ಯಾವೆಲ್ಲ ಆನೆಗಳು ಬರ್ಬೋದು ಅನ್ನೋದ್ರ ಬಗ್ಗೆನೇ ಸೊ ಈ ಒಂದು ವಿಡಿಯೋ. ಸ್ನೇಹಿತರೆ, ಹಾಗೆ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ಕಂಟೆಂಟ್ ನಿಮ್ಗೆ ಇಷ್ಟ ಆಗಿ, ನನ್ನ ಪ್ರೆಸೆಂಟೇಷನ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಸೊ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ವಿಶ್ವವಿಖ್ಯಾತ ಮೈಸೂರು ದಸರಾ ಆರಂಭಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಹಾಗೆ ಈ ಬಾರಿ ದಸರಾದಲ್ಲಿ ಯಾವೆಲ್ಲ ಆನೆಗಳು ಭಾಗವಹಿಸ್ಬೋದು ಅಂತ ತುಂಬ ದೊಡ್ಡ ಮಟ್ಟದಲ್ಲಿ ಅಲ್ಲಲ್ಲಿ ಚರ್ಚೆಗಳು ಅನ್ನೋದು ಆಗ್ತಾ ಇದೆ. ಅದರಲ್ಲಿ ಮೇಯ್ನಾಗಿ ಕಂಜನ್ ಬದಲಿಗೆ ಯಾವ ಆನೆಗೆ ಅವಕಾಶ ಸಿಗಬಹುದು ಅಂತ. ಸೊ ಈ ಒಂದು ಲಿಸ್ಟಲ್ಲಿ ಕೆಲವೊಂದು ಹೆಸರುಗಳಂತೂ ತುಂಬಾ ಸದ್ದು ಮಾಡ್ತಾ ಇದೆ. ಹಾಗಾದರೆ ಸೊ ನನ್ನ ಪ್ರಕಾರ ಯಾವೆಲ್ಲ ಆನೆಗಳಿಗೆ ಅವಕಾಶ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಸೊ ನಾವು ನೋಡೋಣ. ಸೊ ಈ ಒಂದು ಲೀಸ್ಟಲ್ಲಿ ನನ್ನ ಕಡೆಯಿಂದ ಒಂದು ದೊಡ್ಡ ಮಟ್ಟದ ಒಂದು ರೆಕಮೆಂಡೇಶನ್ ಇದೆ. ಅದೇನಪ್ಪ ಅಂತಂದರೆ, ಈ ಒಂದು ಸಕ್ಕರೆಬೈಲು ಆನೆ ಶಿಬಿರದಲ್ಲಿರ್ತಕ್ಕಂಥ ಸಾಗರ್. ಸೊ ಇವನ ಬಗ್ಗೆ ತುಂಬ ಕೇಳಿರ್ತೀರ. ತುಂಬ ಅದ್ಭುತವಾಗಿರ್ತಕ್ಕಂಥ ಆನೆ. ನಮ್ಮ ಧನಂಜಯ ಯಾವ ರೀತಿ ಇದನೋ ಅದೇ ಒಂದು ಹೋಲಿಕೆಯನ್ನು ಹೊರ್ತಕ್ಕಂಥ ಆನೆ ಇವನು. ಸೊ ಇವನು ಈ ಶಿವಮೊಗ್ಗ ದಸರಾದಲ್ಲಿ ಚಿನ್ನದ ಅಂಬಾರಿಯನ್ನು ಹೊರ್ತಕ್ಕಂಥ ಜವಾಬ್ದಾರಿ ಸೊ ಇವನದಾಗಿದೆ. ಸೊ ಇವನನ್ನು ನಾವು ಯಾಕೆ ಮೈಸೂರು ದಸರಾಗೆ ಕರ್ಕೊಂಡು ಬರಬಾರ್ದು ಅಂತಕ್ಕಂಥದ್ದು ಸೊ ನನ್ನದು ಒಂದು ಪ್ರಶ್ನೆ. ಆ್ಯಂಡ್ ಏಜ್ ಒಂದು ಆಗಿದ್ರೆ ಒಂದು 35ರಿಂದ 36 ವರ್ಷ ಆಗಿದೆ. ಹಾಗೆ ಒಂದು ಎತ್ತರ ಒಂದು ಆಲ್ಮೋಸ್ಟ್ ಒಂದು 10 ಫೀಟ್ ಇರ್ತಾನೆ. ತೂಕ ಒಂದು 5,000 kg ಮೇಲೆ ಇರ್ತಾನೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಆನೆಯನ್ನು ಸೊ ಯಾವುದೋ ಒಂದು ಕಾರಣಕ್ಕೆ ನಾವು ದಸರಾಗೆ ಕರ್ಕೊಂಡು ಬರದೇ ಇರೋದು ಎಷ್ಟು ಚೆಂದ ಅಂತಕ್ಕಂಥದ್ದು ಸೊ ನನ್ನ ಪ್ರಶ್ನೆ. ಮೇ ಬಿ ಅವನಿಗೆ ರೀಸೆಂಟಾಗಿ ಕೆಲವೊಂದು ಹೆಲ್ತ್ ಇಶ್ಯೂಸ್ ಸೊ ಇವೆ ಅಂತ ನಾವು ಕೇಳ್ಪಟ್ವಿ. ಮೇ ಬಿ ಆ ಒಂದು ಟೈಮ್ಗೆ ಅವನಿಗೆ ರಿಕವರಿ ಆಗ್ಬೋದು. ಸೊ ಅವನನ್ನು ನಾವು ದಸರಾಗೆ ಕರ್ಕೊಂಡು ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಸೊ ನನ್ನ ಒಪಿನಿಯನ್. ಸ್ನೇಹಿತರೆ, ಇದಾದಮೇಲೆ ಈ ಸೆಕೆಂಡ್ ಪ್ಲೇಸಲ್ಲಿ ಬರ್ತಕ್ಕಂಥ ಆನೆ ಯಾವುದು ಅಂತಂದರೆ ಅಯ್ಯಪ್ಪ. ಸೊ ಈ ದುಬಾರೆ ಆನೆ ಶಿಬಿರದಲ್ಲಿರ್ತಕ್ಕಂಥ ಒನ್ ಆಫ್ ದ ಯಂಗೆಸ್ಟ್ ಎಲಿಫೆಂಟ್. ಆ್ಯಂಡ್ ಇವನನ್ನು ಫ್ಯೂಚರ್ ಕುಮ್ಕಿ ಸ್ಪೆಷಲಿಸ್ಟ್ ಅಂತಲೂ ಕರೀತಾ ಇದ್ದಾರೆ. ಹಾಗೆ ಭವಿಷ್ಯದ ದಸರಾ ಆನೆ ಅಂತಲೂ ಕೂಡ ಕರೀತಾ ಇದ್ದಾರೆ. ಮೇ ಬಿ ಇವನಿಗೆ ಆಗಿದ್ರೆ ಒಂದು 15 ವರ್ಷ. ಸೊ ಈ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥ ಆನೆಗಳ ಒಂದು ವಯಸ್ಸನ್ನು ನಾವು ಮ್ಯಾಕ್ಸಿಮಮ್ ನೋಡಿದ್ರೆ ಸೊ ನಮ್ಮ ಅಭಿಮನ್ಯುವಿಗೆ 60 ವರ್ಷ ಆಗಿದೆ. ಹಾಗೆ ಪ್ರಶಾಂತನಿಗೆ ಒಂದು 57, ಹಾಗೆ ನಮ್ಮ ಶ್ರೀಕಂಠನಿಗೆ ಒಂದು 56, ಧನಂಜಯ 46, ಮಹೇಂದ್ರನಿಗೆ ಒಂದು 42, 43, ಏಕಲವ್ಯ 42. ಸೊ ಇಷ್ಟೆಲ್ಲ ನಾವು ನೋಡಿದಾಗ ಇದರಲ್ಲಿ ತುಂಬ ಕಡಿಮೆ ವಯಸ್ಸಿನ ಆನೆ ಇರ್ತಕ್ಕಂಥದ್ದು ಯಾರು ಅಂತಂದರೆ ನಮ್ಮ ಭೀಮ ಮಾತ್ರ. ಸೊ ಈ ಒಂದು ಕಾರಣಕ್ಕೆ ನಾವು ಏನಾದರೂ ನಮ್ಮ ಅಯ್ಯಪ್ಪನಿಗೆ ಒಂದು ಅವಕಾಶ ಮಾಡಿಕೊಟ್ರೆ ಸೊ ಇವನು ಆಲ್ಮೋಸ್ಟ್ ಒಂದು 40-45 ವರ್ಷಗಳ ಕಾಲ ದಸರಾದಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಚಾನ್ಸಸ್ ಇದೆ. ಸೊ ಈ ರೀಸನಿಂದ ಸೊ ನಮ್ಮ ಅಯ್ಯಪ್ಪನನ್ನು ಕನ್ಸಿಡರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು ಸೊ ಕೆಲವರ ಒಂದು ಒಪಿನಿಯನ್. ಸ್ನೇಹಿತರೆ, ಇದಾದಮೇಲೆ ಸೊ ಈ ಒಂದು ಆರಂಗಿ ಆನೆ ಶಿಬಿರದಲ್ಲಿರ್ತಕ್ಕಂಥ ಲಕ್ಷ್ಮಣ. ಸೊ ತುಂಬ ಅದ್ಭುತವಾಗಿರ್ತಕ್ಕಂಥ ಆನೆ. ಆ್ಯಂಡ್ ಇವನ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ. ಯಾಕೆ ಅಂತಂದರೆ ಇವನು ರೀಸೆಂಟಾಗಿ ಕೆಲವೊಂದು ಕುಮ್ಕಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಾ ಇದ್ದಾನೆ. ಆ್ಯಂಡ್ ಸೊ ದಸರಾಗೆ ಬಂದಾಗ ಅದು ತುಂಬ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಅಂತಕ್ಕಂಥದ್ದು. ಮೇ ಬಿ ಅವನಿಗೂ ಒಂದು ಏಜ್ ಬಗ್ಗೆ ನನಗೆ ಅಷ್ಟು ಕ್ಲಾರಿಫಿಕೇಷನ್ ಇಲ್ಲ. ಮೇ ಬಿ ಒಂದು 38ರಿಂದ 40 ವರ್ಷ ಆಗಿರ್ಬೋದು. ಹೈಟ್ ತುಂಬ ಚೆನ್ನಾಗಿದ್ದಾನೆ, ತುಂಬ ಅದ್ಭುತವಾಗಿರ್ತಕ್ಕಂಥ ಆನೆ. ಅವನಿಗೂ ಕೂಡ ಈ ಬಾರಿ ಚಾನ್ಸ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು ಸೊ ನನ್ನ ಒಪಿನಿಯನ್ನ. ಸ್ನೇಹಿತರೆ, ಇದಾದಮೇಲೆ ಸೊ ನಮ್ಮ ಮತ್ತಿಗೋಡು ಆನೆ ಶಿಬಿರದಲ್ಲಿರ್ತಕ್ಕಂಥ ದೇವೇಂದ್ರ. ಸೊ ಇವನನ್ನು ಇಂದು ರಾಮನಗರ ಸಮೀಪ ಮೇ ಬಿ 1.5 year ಬ್ಯಾಕ್ ಇವನನ್ನು ಕ್ಯಾಪ್ಚರ್ ಮಾಡಿರ್ತಾರೆ. ಸೊ ನಾನು ನೋಡಿದ್ದೀನಿ. ತುಂಬ ಆಲ್ಮೋಸ್ಟ್ ಎತ್ತರ ಇರ್ತಕ್ಕಂಥ ಆನೆ ಇವನು. ದಂತಗಳು ತುಂಬ ಚೆನ್ನಾಗಿದೆ.
ಅಕಸ್ಮಾತ್ ಅವನು ಆ ರೇಂಜ್ಗೆ ಏನಾದರೂ ಟ್ರೈನ್ ಆಗಿದ್ದರೆ ಅವನಿಗೂ ಒಂದು ಅವಕಾಶ ಮಾಡಿಕೊಡ್ಬೋದು ಅಂತಕ್ಕಂಥದ್ದು. ಸೊ ನನ್ನ ಒಪಿನಿಯನ್, ಮೇ ಬಿ ಅವ್ನಿಗೊಂದು ಏಜ್ ಆಗಿದ್ರೆ ಒಂದು 35ರಿಂದ 36, 37 ವರ್ಷ ಆಗಿದೆ. ಸೊ ತುಂಬ ಸೌಮ್ಯ ಸ್ವಭಾವದ ಆನೆ, ಆ್ಯಂಡ್ ಹೆವಿ ಸ್ಪೀಡಾಗಿ ವಾಕ್ ಮಾಡ್ತಾನೆ, ಹಾಗೆ ತುಂಬ ತಲೆ ಎತ್ತಿ ನಡೀತಾನೆ. ಸೊ ಅವನಿಗೊಂದು ಅವಕಾಶ ಮಾಡಿಕೊಡ್ಬೋದು ಅಂತಕ್ಕಂಥದ್ದು. ಇನ್ನು ಅದೇ ರೀತಿಯಾಗಿ ಅದೇ ಒಂದು ಕ್ಯಾಂಪಲ್ಲಿ ಇರ್ತಕ್ಕಂಥ ನಮ್ಮ ಪಾರ್ಥ, ಸೊ ಅಲಿಯಾಸ್ ಸಾರಾ ಮಾರ್ಟಿನ್, ಸೊ ಅವನಿಗೂ ಕೂಡ ದಸರಾದಲ್ಲಿ ಒಂದು ಅವಕಾಶ ಮಾಡಿಕೊಡ್ಬೋದು ಅಂತಕ್ಕಂಥದ್ದು. ಸೊ ಇದು ಬಿಟ್ಟು ನಾವು ನೋಡೋದಾದರೆ ನಮ್ಮ ಪಾರ್ಥ ಸಾರಥಿ, ಸೊ ಒನ್ ಆಫ್ ಮೈ ಫೇವ್ರೇಟ್ ಎಲಿಫೆಂಟ್. ಸೊ ಇವನನ್ನು ದಸರಾದಲ್ಲಿ ನಾನು ನೋಡೋದಕ್ಕೆ ತುಂಬ ಕಾಯ್ತಾ ಇದ್ದೀನಿ. ಮೇ ಬಿ ಒಂದು 4 years ಬ್ಯಾಕ್ ದಸರಾಗೆ ಬಂದಿದ್ದ, ಆ್ಯಂಡ್ ಸೆಕೆಂಡ್ ಟೈಮ್ ದಸರಾಗೆ ಬರಬೇಕು ಅನ್ನೋ ಒಂದು ಟೈಮ್ಗೆ ಇವನಿಗೆ ಮದ ಬಂತು. ಸೊ ಆ ಮದ ಬಂದಿರೋ ಕಾರಣದಿಂದ ಏನಪ್ಪ ಅಂತಂದರೆ ಇವನನ್ನು ಕ್ಯಾನ್ಸಲ್ ಮಾಡಿ ಆ ಮಿಸ್ಟರ್ ಕಂಜನನ್ನು ದಸರಾಗೆ ಕರ್ಕೊಂಡ್ಬರ್ತಾರೆ. ಸೊ ಮೇ ಬಿ ಈ ಬಾರಿ ನಮ್ಮ ಪಾರ್ಥ ಸಾರಥಿಗೆ ಒಂದು ಅವಕಾಶ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು ಆ್ಯಂಡ್ ನನ್ನ ಒಪಿನಿಯನ್ನು. ಇದು ಬಿಟ್ಟು ನಾವು ನೋಡೋದಾದರೆ ನಮ್ಮ ದುಬಾರಲ್ಲಿ ಇರ್ತಕ್ಕಂಥ ಶ್ರೀರಾಮ ಆಗಿರ್ಬೋದು, ಹಾಗೆ ನಮ್ಮ ಮಾಸ್ತಿ ಆಗಿರ್ಬೋದು, ಹಾಗೆ ಮತ್ತು ಸೊ ನನ್ನ ಫೇವ್ರೇಟ್ ಎಲಿಫೆಂಟ್ ಸೀಗೆ ಅಲಿಯಾಸ್ ರಾಜನ್, ಸೊ ಅವನಿಗೂ ಒಂದು ಅವಕಾಶ ಮಾಡಿಕೊಡ್ಬೋದು ಅಂತಕ್ಕಂಥದ್ದು ಆ್ಯಂಡ್ ಎಲ್ಲರ ಒಂದು ಒಪಿನಿಯನ್. ಆ್ಯಂಡ್ ಲಾಸ್ಟಲ್ಲಿ ಇನ್ನೊಂದು ಆನೆ ಇದೆ. ಸೊ ಇವನ ಬಗ್ಗೆ ಸುದ್ದಿ ಗೊತ್ತಾಗಲಿಲ್ಲ, ಯಾಕೆ ಗೊತ್ತಾ, ತುಂಬ ಇಂಟೀರಿಯರ್ ಆಯಿತು. ಸೊ ಏನಪ್ಪ ಅಂತಂದರೆ ಈ ಒಂದು ಶೃಂಗೇರಿ ಸಮೀಪ ಒಂದು ಕಾಡಾನೆಯನ್ನು ಕ್ಯಾಪ್ಚರ್ ಮಾಡ್ತಾರೆ. ಸೊ ನೆನಪಿರಲಿ, ತುಂಬ ದೈತ್ಯಾಕಾರದ ಆನೆ, ಆ್ಯಂಡ್ ತುಂಬ ಜನ ಹೇಳೋ ಪ್ರಕಾರ ಅಷ್ಟು ದೈತ್ಯಕಾರವಾಗಿರ್ತಕ್ಕಂಥ ಆನೆ ಸದ್ಯಕ್ಕೆ ನಮ್ಮ ಯಾವ ಕ್ಯಾಂಪಲ್ಲೂ ಇಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಸೊ ಮೇ ಬಿ ಅವನೇನಾದರೂ ಇಲ್ಲಿ ಟ್ರೈನ್ಡ್ ಆಗಿದ್ದರೆ ಸೊ ಕರ್ಕೊಂಬರ್ಬೋದು. ಸೊ ಇನ್ ಕೇಸ್ ಅವನೇನಾದರೂ ಕರ್ಕೊಂಬಂದರೆ ಅದು ದಾಖಲೆ ಆಗ್ತದೆ. ಯಾಕಪ್ಪ ಅಂತಂದರೆ ಏಕಲವ್ಯ ಕ್ಯಾಪ್ಚರ್ ಮಾಡಿದ್ದು 1.5 ವರ್ಷದಲ್ಲಿ ದಸರಾಗೆ ಬಂದ. ಇನ್ ಕೇಸ್ ಇವನೇನಾದರೂ ಕರ್ಕೊಂಡ್ಬಂತು ಅಂತಂದರೆ ಆ 1 ವರ್ಷದಲ್ಲಿ ದಸರಾಗೆ ಬಂದಿರತಕ್ಕಂಥ ಖ್ಯಾತಿ ಒಂದಾಗುತ್ತೆ. ಅವನ ಹೆಸರು ಏನಪ್ಪ ಅಂತಂದರೆ ವಿಷ್ಣು ಅಂತ. ಸೊ ಆ್ಯಂಡ್ ಆ್ಯಕ್ಚುಲಿ ಇವನ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ, ಫೋಟೋಸ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನ ಪಟ್ಟರೆ, ಆದರೆ ನೋ ಯೂಸಸ್ ಅಂತ ಹೇಳ್ತಾ, ಸ್ನೇಹಿತರೆ ಹಾಗಾದರೆ ನಿಮ್ಮ ಪ್ರಕಾರ ಯಾವನೇ ಈ ಬಾರಿ ದಸರಾದಲ್ಲಿ ಬರೋ ಚಾನ್ಸಸ್ ಇದೆ ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು.